ಒಂದು ಎಲಿಫೆಂಟ್ನ ಕೇಗುಡಿನಲ್ಲಿ ಕಾಂತಿ ಅಂತ ಒಂದು ಆನೆ ಇತ್ತು. ದಸರಾಕ್ ಬರ್ತಾ ಇತ್ತು ಆನೆ. ಕಾಡಾನೆ ಇಂಜುರಿ ಮಾಡಿ, ಫಿಮೇಲ್ ಎಲಿಫೆಂಟ್ಸ್ ಅದು. ಕಾಡಾನೆ ಇಂಜುರಿ ಮಾಡಿ ಹೆಚ್ಚು ಕಡಿಮೆ 1 ವರ್ಷ ಸತತವಾಗಿ ಟ್ರೀಟ್ಮೆಂಟ್ ಮಾಡಿ. ಕಾಡಾನೆ ಅದು ಮಸ್ತಲ್ಲಿದ್ದ ಆನೆ, ಇದು ಫಿಮೇಲು ಕ್ರಾಸ್ ಮಾಡಲಿಕ್ಕೆ ನೋಡಿದೆ. ಸೊ ಹಾಗಾಗಿ ಇದು ಅಕ್ಸೆಪ್ಟ್ ಮಾಡಿಲ್ಲ. ಅದು ಅಗ್ರೆಸಿವ್ನೆಸ್ ಅಲ್ಲಿ ಏನು ಮಾಡ್ತದೆ, ಸಿಕ್ಕದ ಕಡೆ ಹೊಡೆದು ಬಿಡ್ತದೆ. ಸೊ ಅವಾಗ ಏನಾಗಿತ್ತು ಅಂದರೆ, ಇಲ್ಲಿ ಹೊಡೆದಿರೋ ಕೊಂಬೇಟು ಹೆಚ್ಚು ಕಡಿಮೆ 1.5 ಅಡಿ 2 ಅಡಿ ಫುಲ್ ಡೆಪ್ತ್ ಹೋಗಿತ್ತು. ಕೋಆಪರೇಟ್ ಮಾಡಲಿಲ್ಲ ಅಂದರೆ ಸಾಯಿಸೋಕ್ಕೂ ಕೂಡ ರೆಡಿ ಇರ್ತದೆ, ಅಷ್ಟು ಅಗ್ರೆಸಿವ್ ಇರ್ತದೆ. 2 ಕಾಲನ್ನೇ ಎತ್ತಿ ಹಿಂದ್ಗಡೆ ಹಿಪ್ ಮೇಲೆ ಇಡ್ತದೆ, ಭಾರ ಬಿಡಲ್ಲ. ಅದು ಕೆಳಗಡೆ ಕಾಲು 2 ಕಾಲು ನೆಲದಲ್ಲಿ ಇರ್ತಾವಲ್ಲ, ಆ ಭಾರದಲ್ಲೇ ಇರ್ತದೆ. ಅದು ಸೇಮ್ ಒಂದು 2 ನಿಮಿಷ 3 ನಿಮಿಷ ಅಥವಾ 5 ನಿಮಿಷ ಮ್ಯಾಕ್ಸಿಮಮ್ ಅಂದರೆ. ನಾನೇ 3 ಸಾರಿ 4 ಸಾರಿ ಕ್ರಾಸ್ ಮಾಡಿದೆ ಆಫ್ಟರ್ ದಸರಾ. ಒಂದು ಫೀಮೇಲ್ಗೆ ಲೈವ್ ಅದು ಇವನ್ ಮಾಧ್ಯಮದವ್ರ ಎದುರುಗಡೆನೆ ಅದೆಲ್ಲ ತುಂಬಾ ದೊಡ್ಡ ವಿಡಿಯೋನೇ ಆಗಿದೆ. 3 ಟಸ್ಕರು ಜೊತೆಲೇ ಇತ್ತು. ಇಂಜೆಕ್ಷನ್ ಎಲ್ಲ ನಾವು ರೆಡಿ ಮಾಡಿ ಡಾಟ್ ಮಾಡಿದ್ವಿ. ಡಿಫೆನ್ಸ್ ಏನ್ ಮಾಡ್ತು, ಇದನ್ನ ಮಧ್ಯೆ ಇಟ್ಕೊಂಡು ಹೋಗ್ಬಿಡ್ತು. ನಮ್ಮ ಎಲಿಫೆಂಟ್ ಕ್ಯಾಂಪ್ಸ್ ಎಲ್ಲೆಲ್ಲಿದೆ, ಆಗುವಗಳನ್ನ ನೋಡೋದು, ಆರೋಗ್ಯ ತಪಾಸಣೆ, ಅದಕ್ಕೆ ಬೇಕಾದಂಥ ಚಿಕಿತ್ಸೆ, ಕಾಡಂಚಿನ ಗ್ರಾಮಗಳ ಜಾನುವಾರುಗಳ ರಕ್ಷಣೆ ಅಂದರೆ ವನ್ಯಜೀವಿಗಳಿಗೆ ಯಾವುದೇ ಕಾಯಿಲೆ ತಗೊಳ್ಳದಂತೆ ಸೊ ಅವುಗಳಿಗೆ ಲಸಿಕೆ ಹಾಕ್ಸೋದು, ಈ ಥರದ ದಿನನಿತ್ಯದ ನಮ್ಮದು ಕಾರ್ಯಾಚರಣೆ ಬರುತ್ತೆ. ಆನೆಗಳ ಆರೋಗ್ಯ ಅಂದರೆ ಈಗ ಜ್ವರ ಬರ್ತದೆ, ಡೈರಿ ಆಗ್ಬೋದು, ನಾವು ಟೆಂಪ್ರೇಚರ್ ನೋಡ್ತೀವಲ್ಲ. ಸೊ ನಮಗೆ ಆನೆ ಇವಾಗ ರೆಕ್ಟಮ್ನಲ್ಲಿ ಥರ್ಮೋಮೀಟರ್ ಇಡ್ತೀವಿ. ರೆಕ್ಟಮ್ ಲದ್ದಿ ಆಗ್ತಕ್ಕಂಥ ಜಾಗದಲ್ಲಿ ಟೆಂಪ್ರೇಚರ್ ಇಟ್ಟಾಗ ಟೆಂಪ್ರೇಚರ್ ಅಲ್ಲಿ ನಮಗೆ ರೆಕಾರ್ಡ್ ಆಗುತ್ತೆ. ಜೊತೆಗೆ ನಮ್ಮ ಅನುಭವದ ಮೇಲೆ ಕಿವಿ ಹಿಂಭಾಗ ನಾವು ಟಚ್ ಮಾಡಿದ್ರೇ ಸೊ ಜ್ವರ ಇದೆಯೇ ಇಲ್ವೋ ಅಂತ ಕಾನ್ಫಿಡೆನ್ಸ್ ಬರುತ್ತೆ. ನಾವು ಆನೆಗಳನ್ನ ಸೊ ಗೊತ್ತಾಗುತ್ತೆ. ಯೂಶುವಲ್ ಆಗಿ ನಾವು ಥರ್ಮೋಮೀಟರ್ನಲ್ಲಿ ಹ್ಯೂಮನ್ ಟೆಂಪರೇಚರ್ ಅದನ್ನು 96.7 ನಾರ್ಮಲ್ ಟೆಂಪರೇಚರು. ಸೊ ಅದು ಜಾಸ್ತಿ 100 ಡಿಗ್ರಿ ಮೇಲಿದೆ ಅಂದರೆ ಜ್ವರ ಇದೆ ಅಂತಲೇ ಅರ್ಥ. ಸೊ ಹಾಗಾಗಿ ಅದು ನೋಡ್ತೀವಿ. ಆಮೇಲೆ ಕಾನ್ಸ್ಟಿಪೇಷನ್ ಅಂತ ಆಗುತ್ತೆ, ಅಂದರೆ ಹೊಟ್ಟೆ ಕಟ್ಕೊಳ್ಳೋದು, ಮೋಷನ್ ಆಗದಾಗೆ ಅದೊಂದು, ಬೇದಿ ಆಗೋದು ಇವು. ಆಮೇಲೆ ಕಾಡಾನೆ ಜೊತೆ ಫೈಟ್ ಮಾಡಿ ಗಾಯ ಮಾಡ್ಕೊಂಡು ಬರೋದು, ಇವು ರೆಗ್ಯುಲರ್ ಇರ್ತವೆ ಅಲ್ಲಿ ಸಾಕಾನೆಗಳಲ್ಲಿ. ಯಾಕೆಂದ್ರೆ ಅಲ್ಲಿ ಅವಕ್ಕೆ ಆ ಥರ ನಾವು ಕ್ಯಾಂಪ್ ಇರೋದೇ ನಾವು ಕಾಡೊಳಗಡೆ, ನಮ್ಮ ಸಾಕಾನೆ ಕ್ಯಾಂಪ್. ನಾವು ಇಲ್ಲಿ ಬಳ್ಳೆ, ಸುಂಕದಕಟ್ಟೆ, ಮೊದಲು ಇನಿಷಿಯಲಿ ಬಂಡೀಪುರ, ಚಾಮರಾಜನಗರ, ಕೇಗುಡಿ ಅಂತಿದೆ. ರೋಗಿಗಳನ್ನ ವಾರಕ್ಕೊಂದ್ಸರಿ ರೆಗ್ಯುಲರ್ ಆಗಿ ರೊಟೀನ್ ಆಗಿ ಹೋಗ್ತಾ ಇದ್ವಿ. ಆಮೇಲೆ ಕಾಲ್ ಬಂದಾಗ ಇವತ್ತು ಟ್ರೀಟ್ಮೆಂಟ್ ಮಾಡಿ ನಾಳೆ ಬಂದಿರ್ತೀವಿ, ನಾಳೆ ಇನ್ಯಾವುದೋ ಆನೆ ಇಂಜುರಿ ಅಂತ ಫೋನ್ ಮಾಡ್ತಾರೆ, ಕಾಡಾನೆ ಹೊಡೆದ್ಬಿಟ್ಟಿದೆ ಸರ್, ಗಾಯ ಆಗಿದೆ ಬನ್ನಿ ಅಂತಾರೆ, ಅಥವಾ ಬೇದಿ ಆಗಿದೆ ಅಂತಾರೆ. ಸೊ ಇವೆಲ್ಲ ಆಗು ಹೋಗುಗಳನ್ನ ನಿತ್ಯ ನಾವು ನೋಡ್ತಾ ಇರ್ತೀವಿ. ಆಮೇಲೆ ಅವಕ್ಕೆ ರೇಷನ್ನು, ಊಟದ ವ್ಯವಸ್ಥೆ. ನಮ್ಮಲ್ಲಿ ಕ್ಯಾಂಪಲ್ಲಿ ಏನು ಮಾಡ್ತೀವಿ ಅಂದರೆ, ಈ ಹಿಂದೆ 2000 ಇಸ್ವಿಲಿ ನಾನು ಹೋದಾಗ ಹುರುಳಿ ಮತ್ತು ರಾಗಿಯನ್ನು ಮುದ್ದೆ ಕಟ್ಟಿ ಕೊಡ್ತಾಯಿದ್ರು. ಅಂದರೆ ಹುರುಳಿಯನ್ನು ಚೆನ್ನಾಗಿ ಬೇಯಿಸಿ ರಾತ್ರಿಯೆಲ್ಲ ಬೇಯೋದು, ಅದು ಮರದ ದಿಮ್ಮಿ ಹಾಕೋದು, ಅಂಡೆ ಹುರುಳಿ ಬೇಯಿಸ್ಲಿಕ್ಕೆ ಅಂತಲೇ ಒಂದು ಅಂಡೆ ಇತ್ತು. ಅಂಡೆನಲ್ಲಿ ಒಂದೊಂದು ಆನೆಗೂ ಆ ಕ್ಯಾಂಪಲ್ಲಿ 15 ಆನೆ ಇವೆ ಅಂದರೆ ಒಂದು ಆನೆಗೆ 4 kg ಇಳಿರ್ತೀವಿ, ಒಂದು ಆನೆಗೆ 3 kg ಇಳಿರ್ತೀವಿ, ಒಂದು ಮರಿಗೆ 2 kg ಇಳಿರ್ತೀವಿ. ಸೊ ಈ ಥರ ಎಲ್ಲವನ್ನು ಕ್ರೋಢೀಕರಿಸಿ ಒಂದು ಟೈಮ್ಗೆ ಇಷ್ಟು ಅಂತ ಬೇಯಿಸ್ತಾರೆ. ಆ ಹುರುಳಿ ಬೇಯಬೇಕಾದ್ರೆ 1 ಗಂಟೆಗೆ ಬೇಯಲ್ಲ ಅದು. ಸೊ ಚೆನ್ನಾಗಿ ಬೇಯಬೇಕು ಅಂದರೆ ಇವರು ಮರಗಳನ್ನು ಹಾಕಿ ಆವಾಗ, ಸೊ ಹೆಂಗಿದ್ರು ವೇಸ್ಟ್ ಮರಗಳು ಏನೇನು ಇರ್ತಿತ್ತೋ ಆವಾಗ ಅವು ಗೊತ್ತಿಲ್ಲ ಅವ್ರಿಗೆ ವೈಲ್ಡ್ ಲೈಫಲ್ಲಿ. ಸೊ 2000 ಇಸ್ವಿಲಿ ನಾನು ಹೇಳ್ತಾ ಇರೋದು. ಆ ಅಂಡೆ ಕೆಳಗಡೆ ಉರಿ ಹಾಕಿ ಅವರು ಬೆಳಗಾನ ಬೇಯ್ತಾ ಇತ್ತು. ಬೆಳಗ್ಗೆ ಎದ್ದು ಅದು ಏನು ಮಾಡೋರು, ಆ ರಸವನ್ನೆಲ್ಲನೇ ಬೇರೆ ಕಡೆ ಇದು ಮಾಡಿಕೊಂಡು ಹುರುಳಿಯನ್ನೇ ಸಪ್ರೇಟ್ ತೆಗೆದು, ಸೊ ಅದನ್ನು ಏನು ಮಾಡೋರು, ಮಾಮೂಲಿ ಮುದ್ದೆ ಮಾಡೋರು, ರಾಗಿ ಮುದ್ದೆ ಮಾಡಿ ಮುದ್ದೆ ತೋಡೋ ಟೈಮ್ಗೆ ಇವ್ರೇನು ಮಾಡೋರು, ಹುರುಳಿ ಕಟ್ಟನ್ನ ಅದರೊಳಗಡೆ ಮಿಕ್ಸ್ ಮಾಡಿ ಮುದ್ದೆಯನ್ನು ಮಾಡಿ ಬಾಲ್ ಟೈಪ್ ಮಾಡಿ ಒಂದೊಂದು ಆನೆಗೆ ಇಷ್ಟಿಷ್ಟು ಅಂತ ಕೊಡ್ತಾಯಿದ್ದು. ಆ ಥರದ ಕಾರ್ಯಕ್ರಮ ನಮ್ಮ ಕ್ಯಾಂಪಲ್ಲಿ. ಸೊ ಅದೇನು ಮಾಡೋರು, ಹಿಂದಿನ ದಿವಸನೇ ಸಾಯಂಕಾಲ 4-4:15 ರೇಷನ್ನ ಕೊಟ್ಟು ಕಾಡಿಗೆ ಬಿಡ್ತಾರೆ. ಆ ಪರ್ಟಿಕ್ಯುಲರ್ ಒಂದು ಪಾಯಿಂಟಿಗೆ ಕರ್ಕೊಂಡೋಗಿ ಆ ಬೇಡಿ ಹಾಕಿ ಚೈನ್ ಸಮೇತ ಬಿಡ್ತಾರೆ. ಬೇಡಿ ಹಾಕೋ ಉದ್ದೇಶ, ಚೈನ್ ಸಮೇತ ಬಿಡೋ ಉದ್ದೇಶ ಇಷ್ಟೇ. ಅದು ಡ್ರ್ಯಾಗ್ ಮಾಡ್ಕೊಂಡು ಮೇಯ್ಕೊಂಡು ಹೋಗ್ತದೆ ಬೆಳಗಾನ ರಾತ್ರಿ ಎಲ್ಲ. ಬೆಳಗ್ಗೆ ಎದ್ದು ಮತ್ತೆ ಅದನ್ನು ತರಬೇಕು ಕ್ಯಾಂಪಿಗೆ ತಂದು ಮತ್ತೆ ರೇಷನ್ ಕೊಡಬೇಕು. ಅದಕ್ಕೆ ಐಡೆಂಟಿಫಿಕೇಷನ್ಗೆ ಅದು ಚೈನ್ ಹಾಕಿರ್ತಾರೆ. ಬೇಡಿ ಏನಕ್ಕೆ ಹಾಕ್ತಾರೆ ಅಂದರೆ ಜಾಸ್ತಿ ದೂರ ಹೋಗಲಿ, ಅದು ನಿಯರ್ ಬೈ ಕ್ಯಾಂಪ್ ಹತ್ರನೇ ಮೇಯ್ಕೊಂಡಿರಲಿ ಅಂತೇಳಿ ಹಾಕ್ತಾರೆ.
ಒಂದೊಂದ್ಸರಿ ಏನಾಗ್ತವೆ, ಅಚಾನಕ್ಕಾಗಿ ಕಾಡಾನೆನೇ ಕ್ಯಾಂಪಿಗೆ ಬರ್ತವೆ, ಫೈಟಿಂಗ್ ಆಗ್ತದೆ, ಸೊ ಇಂಜುರೀಸ್ ಆಗ್ತವೆ. ಸೊ ಕೆಲವು ಎಲಿಫೆಂಟ್ಸ್ ಎಲ್ಲ 3 ತಿಂಗಳು 4 ತಿಂಗಳು ಟ್ರೀಟ್ ಮಾಡಿದ್ದೀವಿ. ಒಂದು ಎಲಿಫೆಂಟ್ನ ಕೇಗುಡಿನಲ್ಲಿ ಕಾಂತಿ ಅಂತ ಒಂದು ಆನೆ ಇತ್ತು, ದಸರಾಗೆ ಬರ್ತಾ ಇತ್ತು ಆನೆ. ಕಾಡಾನೆ ಇಂಜುರಿ ಮಾಡಿ, ಫೀಮೇಲ್ ಎಲಿಫೆಂಟ್ಸ್ ಅದು, ಕಾಡಾನೆ ಇಂಜುರಿ ಮಾಡಿ ಹೆಚ್ಚು ಕಡಿಮೆ 1 ವರ್ಷ ಸತತವಾಗಿ ಟ್ರೀಟ್ಮೆಂಟ್ ಮಾಡಿದ್ವಿ. 3 ತಿಂಗಳು ಕಂಟಿನ್ಯೂಸ್ ಡೈಲಿ ಟ್ರೀಟ್ಮೆಂಟ್ ಮಾಡಿದ್ವಿ. ಆದರೆ ಇಂಜುರೀಸ್ ಏನಂತ ಅಂದರೆ, ಕಾಡಾನೆ ಅದು ಮಸ್ತಲ್ಲಿದ್ದ ಆನೆ, ಇದು ಫೀಮೇಲು, ಕ್ರಾಸ್ ಮಾಡಲಿಕ್ಕೆ ನೋಡಿದೆ. ಇದು ಈಟಲ್ಲಿದ್ದರೆ, ಈ ಸ್ಟ್ರೆಸ್ಸಲ್ಲಿದ್ದರೆ ಮಾತ್ರ ಅಕ್ಸೆಪ್ಟ್ ಮಾಡ್ತವೆ ಫೀಮೇಲ್ ಎಲಿಫೆಂಟ್ಸ್. ಸೊ ಹಾಗಾಗಿ ಇದು ಅಕ್ಸೆಪ್ಟ್ ಮಾಡಿಲ್ಲ. ಅದು ಅಗ್ರೆಸಿವ್ನೆಸ್ಸಲ್ಲಿ ಏನು ಮಾಡ್ತದೆ, ಸಿಕ್ಕದ ಕಡೆ ಹೊಡೆದು ಬಿಡ್ತದೆ. ಸೊ ಆವಾಗ ಏನಾಗಿತ್ತು ಅಂದರೆ, ಕೆಳಗಡೆ ಹೊಟ್ಟೆ ಕೆಳಗಡೆ 2 ಕಡೆನೂ ಇಲ್ಲಿ ಹೊಡೆದಿರೋ ಕೊಂಬೇಟು ಹೆಚ್ಚು ಕಡಿಮೆ 1.5 ಅಡಿ 2 ಅಡಿ ಫುಲ್ ಡೆಪ್ತ್ ಹೋಗಿತ್ತು. ಆದರೆ ಗಾಡ್ ಗ್ರೇಸ್ ಅದೇನಾಗಿದೆ, ಟೂತ್ ಮಾಡಿ ಕರಳು ಈಚೆಗೆ ಬರುವಷ್ಟು ಹೊಡೆದಿಲ್ಲ, ಸ್ಕಿನ್ ಮಧ್ಯದಲ್ಲೇ ಹೋಗಿದೆ. 2 ಕಡೆನೂ ಅದೇ ಥರ ಆಗಿದೆ. ಅದಾದಮೇಲೆ ಕಿವಿ ಹತ್ರ ಹೊಡೆದಿದೆ, ಈ ಕಡೆ ಕಿವಿಲಿ ಹೊಡೆದಿರೋದು ಈ ಕಡೆ ಓಪನ್ ಆಗಿದೆ, 2 ಕಡೆನೂ 2 ಕಿವಿನೂ, ಕಿವಿಯೆಲ್ಲ ಹರಿದೋಗಿವೆ. ರಕ್ತ ಆಲ್ಮೋಸ್ಟ್ ಒಂದು 8-10 ಲೀಟರ್ ಅಷ್ಟು ರಕ್ತ ಹೊರಟೋಗಿದೆ, ಸುಸ್ತಾಗಿ ಬಿದ್ದೋಗಿದೆ. ಆಮೇಲೆ ಏನೋ ಸ್ವಲ್ಪ ಸುಧಾರಿಸ್ಕೊಂಡು ಆನೆ ಹುಡಿಕೊಂಡು ಹೋಗುವಾಗ ಮಾವುತ ನೋಡಿ ಗಾಬರಿಯಾಗಿ ಅವನು ಸ್ವಲ್ಪ ಏನೋ ಮಾಡಿ ಸ್ವಲ್ಪ ಕ್ಯಾಂಪ್ ಅವ್ರಿಗೆ ನಡ್ಕೊಂಡು ಬಂದು, ಕ್ಯಾಂಪಲ್ಲಿ ಅದು ಒಂದು ಸೊಂಡ್ಲನ್ನು ಮರಕ್ಕೆ ಕೊಟ್ಟು ನಿಂತುಬಿಟ್ಟು ಹಂಗೇ ಇದಾಗ್ತಾಯಿದೆ. ಅವತ್ತು ಒಂದು ರಾತ್ರಿ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಮೋಸ್ಟ್ಲಿ 99% ಅದು ಉಳಿತಿರಲಿಲ್ಲ. ಸೊ ಆ ಥರದ ಇನ್ಸಿಡೆಂಟ್ಸ್ಗಳೆಲ್ಲ ಆಗ್ತವೆ. ಅಲ್ಲ, ಅದು ಈ ಸ್ಟ್ರೆಸ್ಸಲ್ಲಿಲ್ಲ ಸಹಕರಿಸೋದೇ ಇಲ್ಲ. ಅದು ಫಿಮೇಲ್ ಎಲಿಫೆಂಟ್ಸ್ ವಿಲ್ ನಾಟ್ ಕೋಆಪರೇಟ್, ಅದಕ್ಕೆ ಅದು ಸಿಟ್ಟು ಬಂದು ಹೊಡಿಯೋದು. ಗಂಡನೇ ಅದು ಬಯಸುತ್ತೆ. ಮಸ್ತ್ ಅಂತ ಅಂದರೆ ಮದ ಅಂತ ಕರಿತೀವಿ. ಅದರಲ್ಲಿ 3 ಸ್ಟೇಜಸ್ ಬರ್ತದೆ. ಒಂದು ಪ್ರೀ ಮಸ್ತ್ ಅಂತ ಬರುತ್ತೆ, ಇನ್ನೊಂದು ಟಿಪಿಕಲ್ ಮಸ್ತ್ ಪೀರಿಯಡು, ಪೋಸ್ಟ್ ಮಸ್ತ್ ಅಂತ ಬರ್ತದೆ. ಈ ಪ್ರೀ ಮಸ್ತಲ್ಲಿ ಏನಿರ್ತದೆ ಅಂದರೆ, ಮೊದಲಿಗೆ ಈ ಟೆಂಪರಲ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ, ಹಣೆ ಹತ್ರ ಇರ್ತದೆ. ಆ ಗ್ಲ್ಯಾಂಡಲ್ಲಿ ಸಣ್ಣ ಹೋಲಿದೆ. ನೀವು ಆನೆಗಳಿಗೆ ಅಬ್ಸರ್ವ್ ಮಾಡಿ, ಅದು ಹೋಲಿದೆ, ಹೆಣ್ಣಾನೆಗೂ ಇದೆ, ಗಂಡಾನೆಗೂ ಇದೆ. ಆ ರೀಸನ್ನು ದಪ್ಪ ಆಗ್ತಾ ಹೋಗುತ್ತೆ, ಪರ್ಟಿಕ್ಯುಲರಾಗಿ ಮಸ್ತ್ ಬರೋ ಟೈಮ್ನಲ್ಲಿ. ಆಮೇಲೆ ಸಾಕಿರೋ ಆನೆ ಆದರೂ ಕೂಡ ಮಾವುತನ ಕಮ್ಯಾಂಡೇ ಕೇಳಲ್ಲ. ಇನ್ನು ವೈಲ್ಡ್ ಬೇಡಿ ಸಾಕಿರೋ ಆನೆನೂ ಕೂಡ ಮಾವುತನ ಕಮ್ಯಾಂಡ್ಗೆ ರೆಸ್ಪಾಂಡ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಇಲ್ಲಿ ಊತ ಬರ್ತದೆ. ಸೊ ಇದು ಟಿಪಿಕಲ್ ಸಿಂಪ್ಟಮು. ಜೊತೆಗೆ ಇಲ್ಲಿ ಸೆಕ್ರಿಷನ್ ಶುರುವಾಗುತ್ತೆ, ಒಂದು ರೀತಿ ವಿಸ್ಕಸ್ ಬರ್ತದೆ, ಅದು ಫ್ಲೂಯಿಡ್. ತುಂಬ ಸ್ಮೆಲ್ಲು, ನಿಂತ್ಕೊಳ್ಳಿಕ್ಕೆ ಆಗಲ್ಲ, ಅಷ್ಟು ವಾಸನೆಯಿಂದ ಕೂಡಿರ್ತಕ್ಕಂಥ ಸ್ಮೆಲ್ಲು ಬರ್ತಾ ಇರ್ತದೆ. ಇವು ಮೊದಲನೇ ಇಂಡಿಕೇಶನ್. ಆಗ ಮಾವುತ ಏನು ಮಾಡ್ತಾನೆ, ಆನೆ ಈಟಿಗೆ ಬರ್ತಾ ಇದೆ ಅಂತೇಳಿ ನಮ್ಗೆ ಹೇಳಿ, ನಾವು ಒಂದು ಕಡೆ ಅದನ್ನ ಒಂದು ಮರಕ್ಕೆ ಕಟ್ಟಾಕಿ ಸಾಕಿರೋ ಆನೆ ಆದರೆ, ಕಾಡಾನೆ ಆದರೆ ಇದು ಮಾಡೋಕ್ಕಾಗಲ್ಲ. ಆ ಟೈಮ್ನಲ್ಲಿ ಏನಾಗುತ್ತೆ, ಅದರ ಬಾಡಿನಲ್ಲಿ ಟೆಸ್ಟೋಸ್ಟಿರಾನ್ ಅಂತ ಒಂದು ಹಾರ್ಮೋನು, ಅದು ಗಂಡು ಜಾತಿಗೆ ಇರ್ತಕ್ಕಂಥ ಎಲ್ಲ ಪ್ರಾಣಿಗಳಲ್ಲಿ ಇರ್ತಕ್ಕಂಥ ಹಾರ್ಮೋನ್. ಆ ಮಸ್ತ್ ಪೀರಿಯಡ್ನಲ್ಲಿ ಅದು ಆಲ್ಮೋಸ್ಟ್ ಪೀಕಲ್ಲಿ ಇರ್ತದೆ ಎಲಿಫೆಂಟ್ಸಲ್ಲಿ. ಅಂದರೆ ನಾರ್ಮಲ್ ರೇಂಜ್ಗಿನ್ನ 10 ಪಟ್ಟು 50 ಪಟ್ಟು ಜಾಸ್ತಿ ಇರ್ತದೆ. ಆ ಟೈಮ್ನಲ್ಲಿ ಅದಕ್ಕೆ ತುಂಬ ಫೀಮೇಲ್ಸ್ ಇದ್ದರೆ ಕೋಆಪ್ರೇಟ್ ಮಾಡಿದ್ರೆ ಅದು ಬಚಾವ್, ಕೋಆಪ್ರೇಟ್ ಮಾಡಲಿಲ್ಲ ಅಂದರೆ ಸಾಯಿಸೋಕ್ಕೂ ಕೂಡ ರೆಡಿ ಇರ್ತದೆ, ಅಷ್ಟು ಅಗ್ರೆಸಿವ್ ಇರ್ತದೆ. ಬಾಡಿ ವೆಯ್ಟ್ ಅಂದರೆ 2 ಕಾಲನ್ನೇ ಎತ್ತಿ ಹಿಂದ್ಗಡೆ ಅದು ಹಿಪ್ ಮೇಲೆ ಇಡ್ತದೆ, ಭಾರ ಬಿಡಲ್ಲ. ಅದು ಕೆಳಗಡೆ ಕಾಲು 2 ಕಾಲು ನೆಲದಲ್ಲಿ ಇರ್ತಾವಲ್ಲ, ಆ ಭಾರದಲ್ಲೇ ಇರ್ತದೆ. ಅದು ಭಾರವನ್ನು ಜಸ್ಟ್ ಅದು ಸೇಮ್ ಒಂದು 2 ನಿಮಿಷ 3 ನಿಮಿಷ ಅಥವಾ 5 ನಿಮಿಷ ಮ್ಯಾಕ್ಸಿಮಮ್ ಅಂದರೆ ಇಜಾಕ್ಯುಲೇಷನ್ ಆಗೋಗುತ್ತೆ. ಎಷ್ಟು ಸರಿ ಆಗುತ್ತೆ ಪರ್ ಡೇ ಆ ಟೈಮಲ್ಲಿ? ಅದು ಡಿಪೆಂಡ್ಸ್ ಆನ್ ಅದ್ರ ಕೆಪಾಸಿಟಿ, ಮೇಲ್ ಕೆಪಾಸಿಟಿ, ಏಜು, ಎನ್ವೈರನ್ಮೆಂಟಲ್ ಕಂಡೀಷನ್ನು, ವಿಗರಸ್ಸು. ಅದೇ ನೀವು ಹೇಳ್ದಂಗೆ ಮಸ್ತಲ್ಲಿದ್ದರೆ 5 ಸಾರಿ ಬೇಕಾದ್ರೂ ಕಂಟಿನ್ಯೂಸ್ ಆಗಿ 5 ನಿಮಿಷ 10 ನಿಮಿಷ 20 ನಿಮಿಷ ಗ್ಯಾಪಲ್ಲೇ ಕ್ರಾಸ್ ಮಾಡ್ತಾ ಇರ್ತದೆ. ಸೊ ಯಾಕೆಂದರೆ ನಮ್ಮಲ್ಲಿ ದಸರಾದಲ್ಲೇ ನಮ್ಮ ಅರ್ಜುನನೇ 3 ಸಾರಿ 4 ಸಾರಿ ಕ್ರಾಸ್ ಮಾಡಿದೆ. ಆಫ್ಟರ್ ದಸರಾ ಒಂದು ಫೀಮೇಲ್ಗೆ ಲೈವ್, ಅದು ಇವನ್ ಮಾಧ್ಯಮದವ್ರ ಎದುರುಗಡೆನೆ ಅದೆಲ್ಲ ತುಂಬ ದೊಡ್ಡ ವಿಡಿಯೋನೇ ಆಗಿದೆ. ದಸರಾ ಎಲ್ಲ ಮುಗ್ದಿತ್ತು, ಅದಾಗಲೇ ದಸರಾದಲ್ಲಿ ನಾವು ಸ್ಪೆಷಲ್ ರೇಷನ್ ಎಲ್ಲ ಕೊಡ್ತೀವಿ, ತಿಂದಿರ್ತದೆ. ಇನಿಷಿಯಲಿ ಅದು ಮಸ್ತ್ ಸ್ಟಾರ್ಟ್ ಆಗ್ತಾ ಇರ್ತದೆ. ಸೊ ಇಟ್ ನೀಡ್ಸ್ ಫೀಮೇಲ್ಸ್ ಆವಾಗ. ಸೊ ನಮ್ಮಲ್ಲೇ ಕ್ಯಾಂಪ್, ನಮ್ಮ ದಸರಾಕ್ಕೆ ಬಂದಿರತಕ್ಕಂಥ ಒಂದು ಹೆಣ್ಣಾನೆನೇ ನಾವು ಹತ್ರ ಬಿಡ್ತೀವಿ, ಅಥವಾ ಅವ್ರ ಪ್ಯಾಲೇಸ್ ಅವರಿದ್ದು 3-4 ಹೆಣ್ಣಾನೆ ಇವೆ. ಸೊ ಈಗೆಲ್ಲ ಶಿಫ್ಟ್ ಆಗೋಯ್ತು. ಹಿಂದೆ 6 ಎಲಿಫೆಂಟ್ಸ್ ಇತ್ತು ಅವ್ರದ್ದು. ಸೊ ಅವ್ರು ಯಾವ್ದಾದ್ರು ನಮ್ಮದು ಕ್ರಾಸ್ ಮಾಡಿಸ್ಕೊಡಿ ಅಂತ ಅಂದರೆ, ಅದು ಯಾವ್ದಾದ್ರು ಈಸ್ಟ್ ವರ್ಷದಲ್ಲಿದ್ದರೆ ನಾವು ಕಳಿಸ್ತೀವಿ. ಇದು ಹೋಗುತ್ತೆ, ಅದು ಕೋಆಪ್ರೇಟ್ ಮಾಡಿದ್ರೆ ಕ್ರಾಸ್ ಮಾಡ್ತದೆ, ಕೋಆಪ್ರೇಟ್ ಮಾಡಿದ್ರೆ ಇಲ್ಲ. ಇದೆಲ್ಲ ಸಹಜವಾದ ಕ್ರಿಯೆ ಇರ್ತದೆ. ಸೊಂಡ್ಲು ಅದನ್ನು ಮೂಸೋದು ಜಾಗವನ್ನು,
ಆ ಫೆರಾಮಿನ್ ಅಂತ ಹೇಳ್ತೀವಿ ನಾವು. ಹಾರ್ಮೋನನ್ನು ಈಸ್ಟ್ರೋಜನ್ ಹಾರ್ಮೋನ್ ಅದು ಯೂರಿನಲ್ಲಿ ಪಾಸ್ ಆಗುತ್ತೆ ಫಿಮೇಲ್ಸಲ್ಲಿ. ಅದನ್ನು ಮೂಸಿದಾಗ ಅದಕ್ಕೆ ಪತ್ತೆ ಹಚ್ಚಿ ಮೇಲ್ಸು ಕ್ರಾಸ್ಗೆ ಮಸ್ತು ಮೇಲಲ್ಲಿ ಮಾತ್ರ ಬರೋದು. ಫಿಮೇಲ್ಸಲ್ಲೂ ಇದೆ ಹೋಲ್ಸೋದು ಟೆಪರಲ್ ಗ್ಲ್ಯಾಂಡಲ್ಲಿ, ಬಟ್ ಬರಲ್ಲ ಅದು. ಒಂದು ಸಾರಿ ಬರುತ್ತೆ, ಬಟ್ ಅದನ್ನು ಕೂಡ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಎಲಿಫೆಂಟ್ಸ್ ಮೇಲೆ ಹೋಗುತ್ತೆ. ಒಂದು ಕೆಲವು ಈಗ ಅಲ್ಲೇನೆ ಜುವಿನೇಲ್ ಮಸ್ತ್ ಅಂತ ಕರಿತೀವಿ. ಈಗ SLC ಹುಡುಗರು ಡಿಗ್ರಿ PUC ಹೆಂಗಿರ್ತಾರೆ, ಸೊ ಡಿಗ್ರಿ ಆದಮೇಲೆ ಹೆಂಗಿರ್ತಾರೆ ಆ ಥರ ನಮ್ಮಲ್ಲಿ 15 ನಂತರ 20 ಮೇಲ್ ಎಲಿಫೆಂಟು ಮಸ್ತಿಗೆ ಬಂದಿದೆ ಅಂದರೆ ಅದನ್ನು ಜುವಿನೈಲ್ ಮಸ್ತ್ ಅಂತ ಕರಿತೀವಿ. ಸೊ ಆಫ್ಟರ್ 20 ಇಯರ್ಸ್ ಅದು ಪ್ರೌಢಾವಸ್ಥೆಗೆ ಬಂದಂಗೆ. ಸೊ ಅದು ಏನಾಗುತ್ತೆ, ನಿಮ್ಮ ಎನ್ವೈರನ್ಮೆಂಟಲ್ ಕಂಡೀಷನ್ ಇರ್ಬೋದು, ಫುಡ್ ಇರ್ಬೋದು, ಏಜ್ ಫ್ಯಾಕ್ಟ್ರ್ ಇರ್ಬೋದು, ಸೊ ಹಾರ್ಮೋನ್ ಲೆವೆಲ್ ಇರ್ಬೋದು, ಇವೆಲ್ಲದರ ಆಧಾರದ ಮೇಲೆ ಕೆಲವು 3 ವಾರ ಇರ್ತವೆ ಸ್ಟಾರ್ಟಿಂಗು, ಕೆಲವು 3 ತಿಂಗಳು ಇರ್ತವೆ, ಕೆಲವು 7 ತಿಂಗಳು ಇರ್ತವೆ. ಒಂದು ಸಾರಿ ನಮ್ಮ ಅರ್ಜುನನ್ನು ನೋಡಿದ್ದೀನಿ, ವರ್ಷವೆಲ್ಲ ಇದೆ. ಜೆನೆಟಿಕ್ ಮೇಕಪ್ ಹಂಗಿದೆ, ಜೆನೆಟಿಕ್ಸು ಆ ಥರ ಇದೆ. ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಅಜಾನುಬಾಹು, ತಲೆಯನ್ನು ಎತ್ಕೊಂಡು ನಡೆಯೋ ಸ್ಟೈಲು, ಬಟ್ ಅಗ್ರೆಸಿವ್. ಮಾವುತ ಇಲ್ಲದೆ ನಾವು ಕೂಡ ಅದ್ರ ಹತ್ರ ಹೋಗ್ಲಿಕ್ಕಾಗಲ್ಲ. ನೀವಿದ್ದಾಗ ಮಾವುತ ಯಾರಿದ್ದ ಸರ್? ನಾವಿದ್ದಾಗ 3 ಜನ ಚೇಂಜ್ ಆದರು. 2000 ಇಸ್ವಿನಲ್ಲಿ ಕೂಸ ಅಂತ ಇದ್ದ, ಬಟ್ ಅವನಿದ್ದಾಗ ನಾವು ಅದ್ರ ಪ್ರಾಕ್ಟೀಸ್ಗೆ ನಾವು ಟ್ರೈ ಮಾಡುವಾಗ ಕಾಲಿನಲ್ಲೇ ಜಾಡ್ಸ್ ಹೊದಿತಾ ಇತ್ತು, ಅಷ್ಟು ಅಗ್ರೆಸಿವ್ ಇತ್ತು. ಅವನನ್ನೆಲ್ಲ ನಾವು ಅಕ್ಕಪಕ್ಕ ಬೇರೆ ಸಿಬ್ಬಂದಿಯರೆಲ್ಲ ಕಟ್ಟಬೇಕಲ್ಲ, ಅಂಬಾರಿ ನಾವು ಪ್ರಾಕ್ಟೀಸ್ಗೆ ಅಂತೇಳಿ ಮರಳು ಮೂಟೆ ಪ್ರಾಕ್ಟೀಸ್ ಮಾಡಿಸ್ತೀವಿ. ಆ ಟೈಮ್ನಲ್ಲಿ ಆ ಕೂಸ ಅನ್ನೋವನ್ನು ಪಕ್ಕ ಇಟ್ಟೆ ನಾವು ಕೆಲಸ ಮಾಡೋದು. ಹಿಂದ್ಗಡೆ ಹಗ್ಗ ಎಲ್ಲ ಬರಬೇಕು, ಬಾಲ್ದ ಕೆಳಗಡೆ ಎಲ್ಲ ಹಗ್ಗ ಕಟ್ಟುವಾಗ ಸೊ ಟೈಟ್ ಮಾಡ್ತೀವಲ್ಲ, ಆ ಹಗ್ಗದ ಕೊನೆ ತುದಿ ಬಾಲದ ಕೆಳಗಡೆ ಬಂದು ಈ ಕಡೆ ಬಾಡಿಗೆ ಬಿಗಿತೀವಿ. ಅದನ್ನ ಆ ಮರಳು ಮೂಟೆ ಹೊರ್ತಕ್ಕಂಥ ಚಾರ್ಜಾಮ ಅಂತ ಏನು ಕರಿತೀವಿ. ಸೊ ಅದೆಲ್ಲ ಭದ್ರವಾಗಿ ನಿಲ್ಲಬೇಕು ಅಂದರೆ ಇವೆಲ್ಲ ಪ್ರೋಸೆಸ್ ಮಾಡಬೇಕು. ಆ ಟೈಮ್ನಲ್ಲಿ ಜಾಡ್ಸಿ ಒದಿಯೋದು, ಅಷ್ಟು ಅಗ್ರೆಸಿವ್ ಬಿಹೇವಿಯರ್. ಮಾವತನ ಬಿಟ್ಟರೆ ಬೇರೆ ಯಾರನ್ನೂ ಸೇರಿಸ್ತಿರ್ಲಿಲ್ಲ, ಮಾವತ ಕವಾಡಿ ಬಿಟ್ಟರೆ. ಅವನಾದಮೇಲೆ ಸೊ ದೊಡ್ಡ ಮಾಸ್ತಿ ಅಂತ ಬಂದ, ಅವನು ಮಾತ್ರ ಅವನ ಪೀರಿಯಡ್ನಲ್ಲಿ. ಸೊ ನಾವು ಅಂಬಾರಿನೂ ಕಟ್ಟಿದ್ದು ಆಮೇಲೆ 2012ಕ್ಕೆ. ಅವನ ಕೈಗೆ 2007ಕ್ಕೋ 8ಕ್ಕೋ ಸಿಕ್ತದು. ಅವನು ಬಂದ ಮೇಲೆ ಆನೆನ ಸ್ವಲ್ಪ ಡ್ರೆಸೈಲ್ ಮಾಡಿ 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 ಕೊನೆಗೆ 2012ಕ್ಕೆ ಇದೇ ಡಾಕ್ಟರ್ ಚೆಟ್ಟಿಯಪ್ಪನವರು ನಾವು ಎಲ್ಲ ಕೂತು ಅದನ್ನು ಅಂಬಾರಿ ಆನೆಗೆ ಅಂತೇಳಿ ರೆಡಿ ಮಾಡಿದ್ದು. ಅಲ್ಲಿಂದ ಆಚೆಗೆ ಆನೆ ಪರ್ಫೆಕ್ಟ್. ಸೊ ಇದಲ್ಲದೆ ನಾವೇನು ಮಾಡ್ತೀವಿ, ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಆದಾಗ ಕ್ಯಾಪ್ಚರ್ಗೆ ಆಪ್ರೇಷನ್ಗೆ ಹೋಗಲೇಬೇಕಾಗುತ್ತೆ. ಹೀಗೆ ತಮಗೆ ಗೊತ್ತೇ ಇದೆ, 1972 ವೈಲ್ಡ್ ಲೈಫ್ ಆ್ಯಕ್ಟ್ ಬಂತು. ಅದಕ್ಕೂ ಮೊದಲೇ ಕೆಡ್ಡ ಇತ್ತು, ಪಿಟ್ ಮೆಥಡ್ ಅಂತಿತ್ತು. ಅದರಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಯಾಟಿಕ್ ಎಲಿಫೆಂಟ್ಸ್ನ ಕ್ಯಾಪ್ಚರ್ ಮಾಡ್ತಾಯಿದ್ರು. ಸೊ ಹ್ಯೂಜ್ ಅಮೌಂಟ್ನಲ್ಲಿ ಕೆಡ್ಡಾದಲ್ಲಿ ಹಿಡಿತಾಯಿದ್ರು. 1972 ಮಹಾರಾಜರು ಲಾಸ್ಟ್ ಕೆಡ್ಡ ಆಯ್ತದು. ಸೊ ವೈಲ್ಡ್ ಲೈಫ್ ಆ್ಯಕ್ಟ್ ಬಂದಮೇಲೆ ನಿಂತೋಯ್ತು. ಸೊ ವಾಟ್ ನೆಕ್ಸ್ಟ್ ಅಂತ ಬಂತು, ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಆಗ್ತಾಯಿದೆ, ಪರ್ಟಿಕ್ಯುಲರ್ ಎಲಿಫೆಂಟ್ಸು ಮ್ಯಾನ್ ಕಿಲ್ ಮಾಡ್ತಾಯಿದೆ, ಅದು ನಡಿಬೇಕು. ಸೊ ಬಂದಾಗಲೇ ಇದು ಕೆಮಿಕಲ್ ಇಮ್ಮೊಬಿಲೈಸೇಷನ್ ಅಂತ ಬಂತು. ಔಷಧಿಯನ್ನು ಉಪಯೋಗಿಸಿ, ಸೊ ಅರವಳಿಕೆಯನ್ನು ಔಷಧಿಯನ್ನು ನೀಡಿ ಅದನ್ನು ಸೆರೆ ಹಿಡಿತಕ್ಕಂಥ ಕ್ರಮ ಅಂತ ಅಲ್ಲಿಂದ ಈಚೆಗೆ ಶುರುವಾಯಿತು. ಸೊ ಅದಾದಮೇಲೆ 1986ಇಂದ ಕ್ಯಾಪ್ಚರ್ ಆಪ್ರೇಷನ್ ನಮ್ಮ ಕರ್ನಾಟಕದಲ್ಲಿ ಶುರುವಾದ್ದು. ಅದು ಮೊದಲಿಗೆ ಡಾಕ್ಟರ್ ಚೆಟ್ಟಿಯಪ್ಪ ಅಂತಿದ್ರು, ಖಾದ್ರಿ ಅಂತಿದ್ರು ಬಂಡೀಪುರದಲ್ಲಿ, ನಂಜಪ್ಪ ಅಂತೇಳಿ ನಾನು ಇಲ್ಲಿದ್ದೇ ಇದ್ದೆ, ನಾನು ಬರೋಕ್ಕೂ ಮೊದಲೇ ಇದ್ದರು ಅಂದಲ್ಲ, ಅವ್ರು 3 ಜನ ಹಿಂದೆ ಇದ್ದರು. ಸೊ ಅದರಲ್ಲಿ ಡಾಕ್ಟರ್ ಚೆಟ್ಟಿಯಪ್ಪನವರು ಮಧ್ಯಪ್ರದೇಶ, ಸೊ ಬೇರೆ ಬೇರೆ ಕಡೆ ಎಲ್ಲ ಕ್ಯಾಪ್ಚರ್ಸ್ ಮಾಡಿದರು. ನಾನು 2000 ಇಸ್ವಿಗೆ ಬಂದ ಮೇಲೆ ಸೊ ಮೊದಲನೇ ಕ್ಯಾಪ್ಚರ್ಗೆ ಅಂತೇಳಿ ಬನ್ನೇರುಘಟ್ಟಕ್ಕೆ ಹೋದ್ವಿ ನಾವು, ಚೆಟ್ಟಿಯಪ್ಪ. ಸೊ ಹಾಗೆ ಬನ್ನೇರುಘಟ್ಟದ್ದು ಅದೇನಾಗ್ತು, ನಾನು ಡಾಕ್ಟರ್ ಚೆಟ್ಟಿಯಪ್ಪನವರು ಮತ್ತು ಡಾಕ್ಟರ್ ಬಸವರಾಜ್ ಅಂತೇಳಿ ಸೊ ಬನ್ನೇರುಘಟ್ಟದಲ್ಲೇ ಇದ್ದರು ಅವರು. ನಾವು 3 ಜನ ಮತ್ತು ಅಲ್ಲಿ ಅರಣ್ಯ ಇಲಾಖೆ ಏರ್ ಆಫೀಸರ್ಸ್ ಅದನ್ನು ಕ್ಯಾಪ್ಚರ್ಗೆ ಅಂತ ಹೋದ್ವಿ. 2 ಎಲಿಫೆಂಟ್ ಕ್ಯಾಪ್ಚರ್ ಮಾಡಬೇಕು ಅಂತ ಬಂದಿತ್ತು. ಸೊ ಮೊದಲನೇ ಎಲಿಫೆಂಟ್ಗೆ ಕ್ಯಾಪ್ಚರ್ಗೆ ಅಂತ ಹೋದ್ವಿ. 7-8 ದಿವಸ ಆದರೂ ನಮಗೆ ಎಲಿಫೆಂಟ್ ಸೈಟ್ ಆಗಲಿಲ್ಲ. ಕೊನೆಗೆ ಐಡೆಂಟಿಫೈ ಆಗಿ 3 ಟಸ್ಕರು ಜೊತೆಲೇ ಇತ್ತು, ಒಂದು ಕ್ಯಾಪ್ಚರ್ ಮಾಡಬೇಕಾಯಿತು. ಸೊ ಅದಕ್ಕೆ ಡಾರ್ಟ್ ಆಯಿತು, ಇಂಜೆಕ್ಷನ್ ಎಲ್ಲ ನಾವು ರೆಡಿ ಮಾಡಿ ಡಾರ್ಟ್ ಮಾಡಿದ್ವಿ. ಮಾಡಿದ್ಮೇಲೆ ಏನಾಯಿತು, 2 ಎಲಿಫೆಂಟ್ಸ್ ಏನು ಮಾಡ್ತು, ಇದನ್ನು ಮಧ್ಯೆ ಇಟ್ಕೊಂಡು ಸೊ ತಳ್ಕೊಂಡು ತಗೊಂಡು ಹೋಗ್ಬಿಡ್ತು.